ಇವನ ದೇಹ ಹರಿದ ಹಾಳಿಯ ಚೂರಿನಂತ ಹಾರಾಡಬೇಕು. ಯುದ್ಧಕ್ಕಾಗಿ ಬಂದ ವೈರಿಗಳೇ, ಹಸುವಿನ ಹೊಟ್ಟೆಯಲ್ಲಿ ಹುಟ್ಟಿದ ಕ್ರೂರ ಮೃಗಗಳೇ, ಹುಟ್ಟಿಸಿದ ಮಕ್ಕಳನ್ನೇ ಕೊಂದು ಹೊಸ ಇತಿಹಾಸವನ್ನೇ ನಿರ್ಮಿಸ್ತೇನೆ. ಕಾಲದ ಕಥೆಯನ್ನು ಮುಕ್ತಾಯ ಮಾಡಲು ನಾನು ಉಳಿದ್ದೀನಿ. ದುಡುಕಿನ ನಿರ್ಧಾರ ನನ್ನ ಮುಟ್ಟಿನ ಮಕ್ಕಳು ಈ ತಾಯಿ ಮಾತನ್ನು ಕೇಳಿ ನೀನೇ ಅವರ ತಾಯಿ. ಹುಟ್ಟಿದ ಮಕ್ಕಳ ಅಭ್ಯುದಯ ಬಯಸಿದೆ. ಕೇವಲ ಗಂಡಿನ ಮಾತಿಗೆ ಕವಲೆತ್ತಿನಂತೆ ಕರೆದೊಗುವ ನಿನ್ನ ತಾಯಿಯೇ ಸ್ವಾರ್ಥದ ನಾಯಿ. ಹೇ ಶರಾವತಿ, ತಾಯಿ ಎಂದು ಬಾಯಿ ತೆರೆದು ಬಂದಿರಲಿಲ್ಲ. ನಿನ್ನ ಗಂಡ ತನಗಿದ್ದ ಆಸ್ತಿನೆಲ್ಲ ಕಿರಿತು ಕೂಸಿನ ಹೆಸರಿಗೆ ಬರಲು ನಿಂತಿದ್ದಾನೆ ಅಂದಾಗ ಹೀಗೆ ಮಾಡುದು ತಪ್ಪು ಅಂತ ಹೇಳಿ ನಿನಗೆ ಅಮ್ಮ ಅನ್ಬೇಕೇನೆ. ಅಪ್ಪ ಅನ್ಬೇಕೇನೆ. ನೋ ನೆವರ್. ಯಾವ ಕಾಲಕ್ಕೂ ಸಾಧ್ಯವಿಲ್ಲ. ನಮ್ಮ ಪಾಲಿದ್ದೀವಿ ಎಂದು ಸತ್ತಿದ್ದೀರಿ, ಮನಸ್ಸಿಂದ ಮಾತಿದ್ದೀರಿ, ಸಂಬಂಧ ಕತ್ತರಿಸಿ ಹಾಕಿದ್ದೀರಿ. ಅಪ್ಪ ಅನ್ಬೇಕೇನೆ. ಈ ಕವಿಗೆ ಅಪ್ಪ ಅನ್ಬೇಕಾ? ನಿಮ್ಮ ಮಾತಿನ ಸಿರಿಮಳೆಗೆ ಸ್ವಲ್ಪ ವಿರಾಮ ಕೊಡಿ. ಹರಿಯದ ಬಿಸಿ ರಕ್ತದ ಪ್ರಭಾವವನ್ನು ಇಲ್ಲ ಕಲಿಸಿದವರ ಮಾತಿನ ಪ್ರಭಾವದಿಂದ ನೀತಿ ಮಾತಾಡುತ್ತಾರೆ. ಸರಿ, ನೀವೇನೇ ಅಂದ್ರು ಆಡಿದ್ರು ಸಹಿಸಿಕೊಡುವ ಅನಿವಾರ್ಯತೆ ನಮ್ಮ ತಾಕಿದೆ. ಯಾಕಿದ್ರೆ ಸಹನೆ ಇರಬಿಟ್ರೆ ತಂದೆ ತಾಯಿ ಎಂಬ ಪದಗಳ ನಾಮಾರ್ಥ ಶೂನ್ಯ ಪದಗಳಾಗುತ್ತವೆ. ನಿಮಗೆ ಆಸ್ತಿ ಮಾಡಬೇಕು, ಅದನ್ನು ಕೊಡಿಸೋದಕ್ಕಾಗಿ ನಾನಿನ್ನು ಜೀವಂತವಾಗಿ ನಿಂತು ಮಾತಾಡ್ಕೊಂಡು ನನಗೆ ನನ್ನ ಮಕ್ಕಳ ಗೊತ್ತಿಲ್ಲ. ನನ್ನ ಮಕ್ಕಳ ಸುಖ ನನ್ನ ಮನೆಗೆ ಬಂದಾಗಲಿಲ್ಲ. ನಿಮ್ಮ ನೀವು ಕೇಳಿ ಇಂಥದ್ದು ಬೇಕು ಅಂತ ಕಾಣಲಿಲ್ಲ. ಬೇಡುವ ಮೊದಲು ನನ್ನ ಬಯಕೆ ಈಡೇರಿಸಿದ ದೇವರಿಗೆ ಅಂತೆಯೇ ಆಸ್ತಿ ನನ್ನ ಮಕ್ಕಳಾಗಬೇಕು. ಇದು ನನ್ನ ಆಸೆ, ನೀವಿಲ್ಲ ಅನ್ಕೊಂಡು ಇನ್ನೊಂದು ಈ ಮನೆಯಲ್ಲಿ ಕಲಹದ ಬೆಂಕಿ ಕಾಣಬಾರದು. ತಂದೆ ಮಕ್ಕಳು ಒಂದಾಗಿ ಕರುಣ ಮಮತೆ ಉಕ್ಕಬೇಕಾದ್ರೆ ಸಕ್ಕರೆ ಬೆರೆಸಿದ ಹಾಲನ್ನ ನಾವೇ ನಮ್ಮ ಕೈಯಾರೆ ಮಕ್ಕಳಿಗೆ ಕುಡಿಸ್ಬೇಕು. ಮಕ್ಕಳೆಂಬ ಮಗುಹಾರ ಮಾಯವಾಗಿದೆ. ಈ ತಂದೆಯ ಹೃದಯ ಕಲ್ಲಾಗಿದೆ. ಕರುಣೆ ಬತ್ತಿ ಕಟುಕರ ಕತ್ತಿಯಂತಾಗಿದೆ ನನ್ನಂತ. ಇದು ನನ್ನಿಂದ ಸಾಧ್ಯವಿಲ್ಲ ಶರಣ. ಇದುವರೆಗೂ ನಿಮಗೆ ವಿರುದ್ಧವಾಗಿ